ನಮಸ್ಕಾರ ಕರ್ನಾಟಕ. ಬೇಡ ರಜತ್, ಗಿಲ್ಲಿ ಸರಿ ಇಲ್ಲ, ಸುಮ್ಮನೆ ಬಂದು ಗುಮ್ಮಿಸ್ಕೋಬೇಡ, ಬುಜ್ಜಿ ಆಗೋಗ್ತೀಯ ಬಜ್ಜಿ. ಹೇಳ್ತಾ ಇದ್ದೀನಿ ರಜತ್ ಅವರೇ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಗಿಲ್ಲಿ ಜೊತೆಗೆ ತಕರಾರು ಬೇಡ. ತಕರಾರು ಮಾಡಿದವರೆಲ್ಲ ತರಕಾರಿ ತರಕ್ಕೆ ಹೋಗಿದ್ದಾರೆ, ಕೌಂಟ್ರ್ ಕೊಟ್ಟರೆಲ್ಲ ಕೂತ್ಕೊಳ್ಳೋಕೆ ಸೆಂಟ್ರ್ ಇಲ್ಲದೆ ಓಡಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಿಮಗೂ ಕೂಡ ಹೇಳ್ತಾ ಇದ್ದೀನಿ, ಎಂತೆಂಥ ಪಂಟ್ರುಗಳು ಬಂದರು ಕೌಂಟ್ರ್ ಮೇಲೆ ಕೌಂಟ್ರ್ ಕೊಟ್ಟು ಕಿಂಡಲ್ ಮಾಡೋ, ಪಂಡಲ್ ಗಟ್ಟಲೆ ಬೆಂಡಲ್ ಹಾಕೋ ಗಿಲ್ಲಿ ಮುಂದೆ ಇವೆಲ್ಲ ಬೇಡ. ಗಲ್ಲಿ ಗಲ್ಲಿಯಲ್ಲೂ ಗಿಲ್ಲಿ ಹೆಸರಿದೆ, ಗಿಲ್ಲಿ ಅಂದ್ರೇನೆ ಗಲ್ಲಿ ಗಲ್ಲಿಯಲ್ಲೂ ಕೂಗಿದೆ. ಅಂತಹ ಗಿಲ್ಲಿಯ ಜೊತೆಗೆ ನಿಮ್ಮ ಕಿರಿಕ್ ಬೇಡ. ಆಮೇಲೆ ಮತ್ತೊಂದು ಕಿರಿಕಾಗಿ ಮತ್ತೆ ಬೇಗ ಹೊರಗಡೆ ಬರಬೇಕಾಗುತ್ತೆ. ಇದು ಸತ್ಯ. ರಜತ್ ಅವರೇ, ನಿಮ್ಗೆ ಹೇಳುವಂಥ ಒಂದೇ ಒಂದು ವಿಷಯ ಏನಪ್ಪ ಅಂದರೆ, ನೀವು ಇಲ್ಲಿವರೆಗೂ ಗಮನಿಸಿದ್ರಿ, ನೀವು ಅವನ ಕಾಮಿಡಿಗೆ ಬಿದ್ದು ನಾಗ್ತಾ ಇರ್ತೀರಿ. ಅದಾದ ನಂತರ ಮತ್ತೆ ಈ ಎಪಿಸೋಡಲ್ಲಿ ನೋಡೋದಾತಪ್ಪ ಅಂತಂದರೆ, ಇವತ್ತು ಸುದೀಪ್ ಅವರ ಮುಂದೆ ಇಲ್ಲ ಸಲ್ಲದ ಮಾತನ್ನಾಡ್ತಾ ಇದ್ರಿ. ಗಿಲ್ಲಿ ಯಾವಾಗಲೂ ಹುಡುಗಿರ ಜೊತೆಗೆ ಕಾದಾಡಿ ಸಾಕಾಗೋಗಿದೆ ಅವನಿಗೆ. ಎಲ್ಲರೂ ಸೋತೋಗಿದ್ದಾರೆ ಅವನ ಜೊತೆ. ಈಗ ಅವನಿಗೆ ಯಾರು ಒಬ್ಬರು ಬೇಕೇ ಬೇಕು. ಮತ್ತೆ ನೀವು ಸಿಗ್ತಾ ಇದ್ದಾರೆ, ನಿಮ್ಗೆ ಆಲ್ರೆಡಿ ಕೌಂಟ್ರ್ ಮೇಲೆ ಕೌಂಟ್ರ್ ಕೊಟ್ಟಿದ್ದಾನೆ ಅಂತ ನೀವು ಹೊಸ್ದಾಗಿ ಬಂದಾಗಲೇ ನಿಮ್ಗೆ ಅಂಜಲಿಲ್ಲ. ವೈಟ್ ಕಾರ್ಡಾಗಿ ಎಂಟ್ರಿ ಆಗಿ ಬಂದವ್ರಿಗಿಂತ ನಾನು ವೈಲ್ಡಾಗಿ ಬಂದವನು ನನಗೆ ಹೆಂಗಿರ್ಬೋದು ಅಂತ ಕೌಂಟ್ರ್ ಕೊಟ್ಟಾಗಲೇ ನೀವೆಲ್ಲ ಮೆತ್ತಗಾಗಿ ಹೋಗಿದ್ರಿ. ಅಂತ 5 ಜನನ ಪಳಗಿಸಿರುವಂತಹ ಹುಲಿ ಅದು. ಇನ್ನು ನೀನು ಒಬ್ಬ ಯಾವ ಲೆಕ್ಕ ಕಣಯ್ಯ? ಅರ್ಥ ಮಾಡ್ಕೋ ರಜತ್, ನೀ ಏನಿದ್ರು ಕೂಡ ರೌಡಿಸಮ್ ಹೊರಗಡೆ ಇಟ್ಕೋ. ಬಟ್ ಗಿಲ್ಲಿ ಮುಂದೆ ನಿನ್ನ ಹತ್ರ ಬಾಡಿ ಇರ್ಬೋದು, ದೇಹ ಇರ್ಬೋದು, ಮೈಂಡ್ ಗೇಮ್ ಆಡುವಂತಹ ತಲೆ ಇರ್ಬೋದು. ಆದರೆ ಮಾತಲ್ಲೇ ಟಕ್ಕರ್ ಕೊಟ್ಟು ನಿಮ್ಮಂಥವ್ರನ್ನ ಭಾಳದನ್ನ ಚಕ್ಕರ್ ಹೊಡೆಯಕ್ಕೆ ಬಿಟ್ಟಿರುವಂಥ ಈ ಗಿಲ್ಲಿ ಮುಂದೆ ನಿಮ್ಮ ಮಾತು ಯಾವುದೂ ನಡೆಯೋದಿಲ್ಲ. ಗೇಮ್ ಎಷ್ಟೇ ಆಡ್ತೀಯ ನೀನು? ಎಲ್ಲ ಗೇಮ್ ನಿನಗೆ ಬರ್ತಾವ? ಏನು ಎಲ್ಲರನ್ನೂ ಮನೆ ಬಿಟ್ಟು ಹೊರಗಡೆ ಕಳಿಸ್ತೀನಿ ಗುರು. ನೀನು ಯಾವಾಗ ಮನೆಯಿಂದ ಹೊರಗೆ ಹೋಗ್ತೀಯ ಅನ್ನೋದು ಕಾಯ್ಕೋದು ಕೂತ್ಕೊಂಡಿದ್ದಾರೆ ಎಲ್ಲರಲ್ಲಿ. ನೀನು ನಿಜವಾಗ್ಲೂ ಹೇಳ್ತೀನಿ, ನೀ ಇದ್ದು ಬಿಟ್ರೆ ಫೈನಲಿಗೆ ಬರ್ತೀಯಾ? ಫೈನಲಿಗೆ ಬರಲ್ಲ. ಫೈನಲಿಗೆ ಬಂದ್ರೆ ನೀನು ಗೆಲ್ಲಲ್ಲ, ಸಾಧ್ಯನೇ ಇಲ್ಲ. ನೀನು ನಿನ್ನ ಸೀಸನಲ್ಲೇ ನೀನು ಗೆಲ್ಲಕ್ಕಾಗಿಲ್ಲ. ಈ ಸೀಸನಲ್ಲಿ ಏನೋ ಮಾಡ್ತೀಯ? ಅದು ನಿನ್ನ ಸೀಸನಲ್ಲೇ 50 ದಿನ ಆದಮೇಲೆ ಬಂದವನು ನೀನು. ಬೇಡ, ಸುಮ್ಮನೆ ಕಿರಿಕ್ ಬೇಡ. ನಾವು ಪಕ್ಕಾ ಹೇಳ್ತಾ ಇದ್ದೀವಿ, ಗಿಲ್ಲಿ ಅಂದರೆ ಗಲ್ಲಿಯ ಹುಲಿ ಅದು. ಅದು ಹಳ್ಳಿ ಪ್ರತಿಭೆ ಮತ್ತು ಹಳ್ಳಿಯ ಒಂದು ಗಮ್ಮತ್ತಿನ ಹುಲಿ ಇದ್ದಂಗೆ ಅದು. ಸೊ ಹಾಗೆ ಅದ್ರ ಜೊತೆಗೆ ನಿನ್ನ ಕಿರಿಕ್ ಬೇಡ. ಇದು ಮುಂದೆ ಪಕ್ಕಾ ಟ್ರೋಲ್ ಆಗುವಂಥ ಸಂಭವ ಬಂದೇ ಬರುತ್ತೆ ನಿನಗೆ ಆಲ್ರೆಡಿ. ಆಮೇಲೆ ಏಜು ಸೈಜು ಎರಡೂ ನೋಡ್ದೇ ಸೀಸ್ ಮಾಡಿ ಹಾಕ್ಬಿಡ್ತೀನಿ ಅಂತ ಅವಾಗಲೇ ಗಿಲ್ಲಿ ಡೈಲಾಗ್ ಹೊಡೆದಿದೆ ನಿಮಗೆ. ಅದು ಇನ್ನೂ ಅರ್ಥ ಆಗಿಲ್ಲ. ಅದಾದ ನಂತರ ಎಂತೆಂಥರೋ ನಾನು ಮುಂದೆ ಪಳಗೋಗಿದ್ದಾರೆ, ನೀವೆಲ್ಲ ಯಾವ ಲೆಕ್ಕ ಅಂತಲೂ ಡೈಲಾಗ್ ಹೇಳಿದ್ದೇನೆ. ಅದನ್ನೆಲ್ಲ ಮರ್ತೋಗಿದ್ದೀರಿ. ಬೇಡ ಅವನ ಜೊತೆಗೆ ಬೇಡ ಅಂದ್ರೂ ಬೇಕು ಅಂತ ನೀವೇ ಹೋಗ್ತಾ ಇದ್ದೀರಿ. ಎಚ್ಚರ ಇರಲಿ, ಅದು ಗೂಳಿ. ಎದುರು ಬಂದರೆ ಎಲ್ಲ ಧೂಳಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೋ ರಜತ್ ಅವರೇ. ಹಾಗೆ ನಿಮ್ಮ ಒಂದು ಸ್ವಲ್ಪ ಇನ್ಸ್ಟಾಗ್ರಾಮ್ ಯಾರ್ಯಾರು ಬಳಸ್ತಾ ಇದ್ದಾರೆ ಅವರಿಗೆಲ್ಲ ಇನ್ಮೇಲೆ ತಿಳ್ಕೊಂಬಿಡ್ರಿ, ಗಿಲ್ಲಿಯದ್ದೇ ಕಾಮೆಂಟ್. ಗಲ್ಲಿಯದ್ದು ಗಿಲ್ಲಿಯ ವಿರುದ್ಧ ನಿಂತಹ ರಜತ್ ಅವ್ರಿಗೆ ಏನೇನು ಮಾತಾಡಿದೆ ಅನ್ನುವಂಥ ವಿಷಯವೇ ಓಡಾಡ್ತಿರ್ತದೆ. ಸೊ ಹಂಗಾಗಿ ಗಿಲ್ಲಿ ಜೊತೆಗೆ ನಿಮ್ಮ ಕಿರಿಕ್ ಬೇಡ, ಬುಜ್ಜಿ ಆಗೋಗ್ತೀರ ಪಕ್ಕ ಬಜ್ಜಿ. ನೆನಪಿರಲಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಬೇಡ ರಜತ್ ಬೇಡ, ಗಿಲ್ಲಿ ಸರಿ ಇಲ್ಲ, ಬಂದು ಸುಮ್ಮನೆ ಗುಮ್ಮಿಸ್ಕೋಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು.